ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ವಿಶಿಷ್ಟ ಕಾರ್ಯಕ್ರಮ ಚಾಲನೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಕಾಫ್ ಅಂತ. ನಮ್ಮ ಕಾಫ್ ಹೇಗಿರುತ್ತೆ, ಹೇಗೆಲ್ಲ ಒಂದು ಪ್ರಯೋಜನಕಾರಿಯಾಗಿ ಜನಗಳಿಗೆ ಹೇಗೆಲ್ಲ ರೀಚ್ ಆಗುತ್ತೆ ಅಂತಕ್ಕಂಥದ್ದನ್ನು ನಮ್ಮೊಂದಿಗೆ ಮಾತನಾಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಉಪಾಧೀಕ್ಷಕರು ಸೈಬರ್ ಠಾಣೆ ಇವರು ನಮ್ಮ ರವಿಕುಮಾರ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದೀಗ ಒಂದು ವಿಶಿಷ್ಟ ಕಾರ್ಯಕ್ರಮ. ಏಕೆ ಅಂತ ಹೇಳಿದ್ರೆ ಇದು ಭಾರತ ದೇಶದಲ್ಲಿ ಇವತ್ತು ಒಂದು ವಿನೂತನವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಾಲನೆ ನೀಡಿರುವಂಥದ್ದು. ಹೇಗೆಲ್ಲ ಇದು ಪ್ರಯೋಜನ ಆಗಲಿದೆ ಸರ್? ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕಾಪ್ 24/7 ಅನ್ನೋದು ಒಂದು ವಿನೂತನ ಪ್ರಯತ್ನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಡೆಯಿಂದ. ಅದರಲ್ಲೂ ನಮ್ಮ SP ಸರ್ ಕುಶಾಲ್ ಚೌಕ್ಸೇರ್ ಅವರು ಇದನ್ನು ಭಾಳ ವಿಶಿಷ್ಟವಾಗಿ ಅವರು ಇದನ್ನು ಮಾಡಬೇಕು, ಈ ಥರ ಮಾಡಬೇಕು ಅಂತ ಒಂದು ಐಡಿಯಾ ತಗೊಂಡು ಅವರ ವಿಷನಿಂದ ಮತ್ತು ಅವರ ಶ್ರೀಮತಿ ಪ್ರಾಂಜಲ ಕುಶಾಲ್ ಚೌಕ್ಸೇರ್ ಅವರು ಅವರಿಬ್ಬರ ವಿಷನ್ನು ಮತ್ತು ಡೆಡಿಕೇಟೆಡ್ ವರ್ಕ್ ಅದರಿಂದ ಇವತ್ತು ಸಾಧ್ಯ ಆಗಿದೆ. ಇದೊಂಥರ ಹೇಗಿದೆ ಅಂತಂದರೆ ನಮ್ಮ ಕಾಪ್ ಅನ್ನೋದು ಬಹಳ ಪೊಲೀಸರಂದರೆ ಭಯ. ಪೊಲೀಸರಂದರೆ ಪೊಲೀಸ್ ಸ್ಟೇಷನಿಗೆ ಹೋದರೆ ನಮ್ಮನ್ನು ಸರಿ ಮಾತಾಡಿಸ್ಲಿಲ್ಲ, ಜೋರು ಮಾಡ್ತಾರೆ, ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ ಅನ್ನೋ ಕಾಲ ಹೋಯ್ತೀಗ. ಅಂಥ ಒಂದು ಕಾಲವನ್ನು ನಾವು ಜನಸ್ನೇಹಿಯಾಗಿ ಹೇಗೆ ಮಾಡ್ಬೋದು, ಎಷ್ಟರ ಮಟ್ಟಿಗೆ ಜನಸ್ನೇಹಿಯಾಗಿ ಮಾಡ್ಬೋದು, ಅದಕ್ಕೆ ಟೆಕ್ನಾಲಜಿಯನ್ನು ಕೂಡ ಉಪಯೋಗಿಸಿ ಅದನ್ನು ಜನಸ್ನೇಹಿ ಪೊಲೀಸನ್ನು ಜನರ ಭಾಳ ಹತ್ತಿರಕ್ಕೆ ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಅಷ್ಟೆ. ಇದು ಹೇಗೆ ಅಂದರೆ ಭಾಳ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ನಾವು ಒಬ್ಬ ಪೊಲೀಸರನ್ನು ನಮ್ಮ ಜೊತೆಯಲ್ಲೇ ಯಾವಾಗಲೂ ನಮ್ಮ ರಕ್ಷಣೆಗೆ ಇಟ್ಕೊಂಡು ಓಡಾಡಿದ ಹಾಗೆ, ಅಂದರೆ ವರ್ಚುವಲ್ ಪೊಲೀಸ್ ಇನ್ ದ ಸೆನ್ಸ್. ಈಗ ನಾವು ಯಾವುದೋ ಒಂದು ನಮಗೆ ಪೊಲೀಸರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ನಮ್ಮ ಜಿಲ್ಲಾ ಪೊಲೀಸ್ ಬಗ್ಗೆ. ಆ ಜಿಲ್ಲಾ ಪೊಲೀಸ್ ಬಗ್ಗೆ ಇನ್ಫಾರ್ಮೇಷನ್ ಬಗ್ಗೆ ಅಂದರೆ ನಾವು ಈ ನಂಬರ್ಗೆ ವಾಟ್ಸಪ್ ಒಂದು ನಂಬರ್ ಕೊಟ್ಟಿರ್ತೀವಿ, 9480802538 ಅಂತೇಳಿ. ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು ನಾವು. ಅಂದರೆ ನನಗೆ ಏನು ಇನ್ಫಾರ್ಮೇಷನ್ ಬೇಕು, ಇದು ನನ್ನ FIR ಆಗಿದೆ, ಇಂಥ ಸ್ಟೇಷನಲ್ಲಿ FIR ಆಗಿದೆ, ಇದರ ಡೀಟೇಲ್ಸ್ ನನಗೆ ಬೇಕು, FIR ಕೊಡುತ್ತೆ, ಡೀಟೇಲ್ಸ್ ಕೊಡುತ್ತೆ. ಅಥವಾ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತೇವೆ. ಮತ್ತು ಈಗ ನಮ್ಮ ಊರಲ್ಲಿ ಒಂದು ತೊಂದರೆ ಆಗಿದೆ, ನಮ್ಮೂರಲ್ಲಿ ಅಕ್ರಮವಾಗಿ ಮುದ್ದೆ ಮಾರಾಟ ಮಾಡ್ತಿದ್ದಾರೆ, ಅಥವಾ ಯಾರೋ ಕಳ್ಳರು ಈ ಥರ ಆಗಿದೆ, ಅಥವಾ ಯಾವುದೋ ಒಂದು ಗಾಂಜಾ ಈ ಥರ ಅಕ್ರಮ ಗಾಂಜಾ ನಡೀತಾ ಇದೆ, ಈ ಥರ ಏನಾದರೂ ಒಂದು ಅಕ್ರಮ ಚಟುವಟಿಕೆಗಳು ಯಾವುದಾದ್ರೂ ಆಗಿರ್ಬೋದು. ಈ ಥರದ ಇನ್ಫಾರ್ಮೇಷನ್ ನಾನು ಕೊಡಬೇಕು, ಬಟ್ ನನ್ನ ಹೆಸರು ನನಗೆ ಗೊತ್ತಾಗಬಾರ್ದು. ಸುಮ್ಮನೆ ಇಲ್ಲಿ ಊರಲ್ಲಿ ಕಿರಿಕಿರಿ ಆಗುತ್ತೆ, ಊರಲ್ಲಿ ವ್ಯವಸ್ಥೆಗಳು ಬೇರೆ ಥರ ಇರ್ತದೆ, ಪ್ರತಿ ದಿವಸ ಅಲ್ಲಿ ಬದುಕಬೇಕಾದವರು, ನನಗೆ ಇವರು ಕಿರಿಕಿರಿ ಬಟ್ ನನಗೆ ಆ ಅಕ್ರಮ ಚಟುವಟಿಕೆ ನಿಲ್ಲಬೇಕು. ಈ ಥರ ಆದಾಗ ಅದೇ ನಂಬರಿಗೆ ವಾಟ್ಸಪ್ಪಲ್ಲಿ ಈ ಥರ ನನ್ನ ಊರಲ್ಲಿ ಇಂಥ ವ್ಯಕ್ತಿ ಈ ಥರ ಮಾಡ್ತಿದ್ದಾರೆ ಅಕ್ರಮ, ಅದು ಅನಾನಿಮಸ್ ಆಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಡುತ್ತೆ. ನಿಮ್ಮ ಗುರುತನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ನಿಮ್ಮ ನಂಬರ್ ಮಾತ್ರ ತೊಗೊಂಡು ಬಂದಿರುತ್ತೆ ಅಷ್ಟೇ, ನಿಮ್ಮ ನಂಬರಿಂದ ಮೆಸೇಜ್ ಮಾಡಿರ್ತೀರಿ. ಅದು ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನಾಗಲಿ ವೈಯಕ್ತಿಕ ವಿಚಾರಣೆ ಕೇಳೋದಿಲ್ಲ. ಆ ಥರದ ಒಂದು ಅನುಕೂಲತೆ ಇದರಲ್ಲಿದೆ. ಮತ್ತು ಎನಿ ಟೈಮ್ ನೀವು ಅದಕ್ಕೆ ಮೆಸೇಜ್ ಮಾಡ್ಬೋದು, ಎನಿ ಟೈಮ್ ಅದಕ್ಕೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಈಗ ನಾವು ರಾತ್ರಿ ಒಬ್ಬರೇ ಯಾವುದೋ ಒಂದು ಇದರಲ್ಲಿ ಹೋಗ್ತಿರ್ತೀರಿ, ನಿಮಗೆ ಪೊಲೀಸ್ ಸಹಾಯ ಅರ್ಜೆಂಟ್ ಬೇಕು, ಯಾವುದೋ ಒಂದು ಲೇಡಿ ಒಬ್ಬರೇ ಹೋಗ್ತಿದ್ದಾರೆ, ನಾನೆಲ್ಲೋ ಹೊರಟಿದ್ದೀನಿ, ರಾತ್ರಿ 11 ಗಂಟೆ ಆಗಿದೆ, ನನಗೆ ಮನೆಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾಯಿದೆ, ನೀವು ಇದೇ ನಂಬರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿದರೆ ಸಾಕು. ಯಾರಾದರೂ ಹತ್ತಿರದಲ್ಲಿರೋರು ಯಾರಾದರೂ ಪೊಲೀಸ್ ಅಧಿಕಾರಿಗಳು ನಿಮ್ಮನ್ನು ಮನೆಗೆ ಸೇರಿಸುವವರೆಗೆ ನಿಮ್ಮ ಜೊತೆಲಿದ್ದು ಅನುಕೂಲ ಮಾಡಿಕೊಡ್ತಾರೆ. ಅಷ್ಟರ ಮಟ್ಟಿಗೆ ನಾವು ಪೊಲೀಸ್ ಸೇವೆಯನ್ನು ಜನರ ಹತ್ತಿರಕ್ಕೆ ತೊಗೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ. ಆ ಉದ್ದೇಶದಿಂದ ಈ ಥರ ಬೇಕಾದಷ್ಟು ಸರ್ವಿಸ್ಗಳಿದ್ದಾವೆ ಇದರಲ್ಲಿ. ಸೈಬರ್ ಕ್ರೈಮ್ ಸರ್ವೀಸಸ್, ಎಮರ್ಜೆನ್ಸಿ ಸರ್ವೀಸಸ್, ಸಡನ್ನಾಗಿ ಯಾವುದೋ ಒಂದು ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಆಗುತ್ತೆ, ಮನೇಲಿ ಯಾವುದೋ ಒಂದು ವರದಕ್ಷಿಣೆ ಕಿರುಕುಳ ಆಗ್ತಾ ಇರ್ತದೆ, ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇರ್ತದೆ, ಅಥವಾ ಪಕ್ಕದ ಮನೇಲಿ ಆಗ್ತಾ ಇರ್ತದೆ. ನಮಗೆ ಅದನ್ನು ತಿಳಿಸಬೇಕು, ನಾವು ಒಬ್ಬ ಜವಾಬ್ದಾರಿತ ಪ್ರಜೆಯಾಗಿ ತಿಳಿಸ್ಬೇಕು ಪೊಲೀಸರಿಗೆ. ಅವ್ರು ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವರ ಫ್ಯಾಮಿಲಿ ಕಂಪಲ್ಷನ್, ಅಥವಾ ಅವರಿಗೆ ತಿಳಿಸ್ಬೇಕು ಅನ್ನೋ ಗೊತ್ತಿರೋದಿಲ್ಲ. ಈ ಥರ ಪೊಲೀಸಿಗೆ ಹೋದರೆ ಏನಾಗ್ತದೋ ಮತ್ತೆ ಅಂತಂದಿರ್ತಾರೆ, ಅಂಥವ್ರನ್ನ ಯಾರು ಬೇಕಾದ್ರೂ ತಿಳಿಸ್ಬೋದು. ಈ ಥರ ಬಹಳಷ್ಟು ಸೇವೆಗಳನ್ನು ಇದರಲ್ಲಿ ಅಳವಡಿಸ್ಕೊಳ್ಳೋದು. ಅಂದರೆ ಕಂಪ್ಲೀಟ್ ನಿಮ್ಮ ಜಿಲ್ಲಾ ಪೊಲೀಸ್ ನಿಮ್ಮ ಈ ಒಂದು ನಂಬರಲ್ಲಿ ಸಿಗುತ್ತೆ ನಿಮಗೆ, ಇಡೀ ಜಿಲ್ಲೆಯ ಪ್ರತಿಯೊಂದು ಇನ್ಫಾರ್ಮೇಷನ್. ಮೋಸ್ಟ್ ಇಂಪಾರ್ಟೆಂಟಾಗಿ ನಾನು ಹೇಳಬೇಕಾದ್ದು ಬೀಟ್ ಆಫೀಸರ್ ಇನ್ಫಾರ್ಮೇಷನ್ಸ್. ಈಗ ನಮ್ಮದು ವಾರ್ಡ್ ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ 1 ಇಂಥ ಗಲ್ಲಿ ಅಥವಾ ಇಂಥ ನಂಬರ್ ಇದು ಅಲ್ಲಿ ವಾಸ ಆಗಿರ್ತಾನೆ, ನನ್ನ ಬೀಟ್ ಆಫೀಸರ್ ಯಾರು ಅಂತ ಕೇಳಿದರೆ ಅದಕ್ಕೆ ನಂಬರ್ ಕೊಡ್ತದೆ. ಈ ಬೀಟಲ್ಲಿ ನನಗೆ ಈ ಥರ ತೊಂದರೆ ಆಗಿದೆ, ಅಥವಾ ಈ ಏರಿಯಾದಲ್ಲಿ ಈ ಥರ ತೊಂದರೆ ಆಗಿದೆ, ಅದು ಇನ್ಫಾರ್ಮೇಷನ್ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಮಂಜುನಾಥ್ ಅನ್ನೋರು ಕಾನ್ಸ್ಟೇಬಲ್ ಇದ್ದಾರೆ, ಅವ್ರ ನಂಬರ್ ಇರ್ತದೆ, ಅವ್ರ ಹೆಸರು ಇರ್ತದೆ, ಅವರೆಲ್ಲ ಡೀಟೇಲ್ಸ್ ಇರ್ತದೆ. ಅವ್ರಿಗೆ ನೀವು ಕಾಲ್ ಮಾಡಿದರೆ ಅವ್ರು ನಿಮ್ಮ ಇದನ್ನು ಬಂದು ಅಟೆಂಡ್ ಮಾಡ್ತಾರೆ. ಈ ಮನೆಗೆ ಪೊಲೀಸ್ ಅಂತ ನಮ್ಮ ಸರ್ಕಾರ ಈ ಹೊಸದಾಗಿ ಮಾಡಿದೆ. ಆ ಮನೆಗೆ ಪೊಲೀಸ್ ಅನ್ನೋದು ನಾವು ಹ್ಯೂಮನ್ ಇಂಟರ್ಫಿಯರೆನ್ಸ್, ಅಂದರೆ ನಾವು ಹೋಗಿ ಮಾಡಬೇಕು.
ಇದು ಹೇಗಂದರೆ ಮನೆ ಮನೆಗೆ ಪೊಲೀಸ್ ವಿತ್ ಟೆಕ್ನಾಲಜಿ. ಇದು ಪ್ರತಿ ವ್ಯಕ್ತಿಗೂ ಪೊಲೀಸ್ ಥರ. ಪ್ರತಿ ವ್ಯಕ್ತಿಗೂ ನೀವು ಒಬ್ಬ ಪೊಲೀಸನ್ನು ವರ್ಚುವಲ್ ಪೊಲೀಸನ್ನು ಇಟ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ಓಡಾಡಿದ್ದ ಹಾಗೆ. ಅಷ್ಟರ ಮಟ್ಟಿಗೆ ನೀವು ಯಾವುದೇ ಇನ್ಫಾರ್ಮೇಷನ್, ಎಮರ್ಜೆನ್ಸಿ ಇನ್ಫಾರ್ಮೇಷನ್ಸ್ ಇರ್ಬೋದು, ಅಥವಾ ಯಾವ ಸಹಾಯವಾಣಿಗಳ ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ಕಂಟ್ರೋಲ್ ರೂಮ್ ಇರ್ಬೋದು, ಅಥವಾ ಯಾವ ಸ್ಟೇಷನ್ ಇನ್ಫಾರ್ಮೇಷನ್ ಇರ್ಬೋದು, ಬೀಟ್ ಇನ್ಫಾರ್ಮೇಷನ್ ಇರ್ಬೋದು, ಪ್ರತಿಯೊಂದು ಇನ್ಕ್ಲೂಡಿಂಗ್ FIRs ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಇದರಲ್ಲಿ ತೊಗೊಳ್ಬೋದು. ಸರ್, ಜೊತೆಗೆ ತಾವು ಸೈಬರ್ ಅಪರಾಧಗಳ ಒಂದು ಉಪಾಧೀಕ್ಷಕರಾಗಿರೋ ಹಿನ್ನೆಲೆಯಲ್ಲಿ ಜೊತೆ ಈ ಒಂದು ಇತ್ತೀಚೆಗಷ್ಟೇ ಈ ಒಂದು ಏನು ಆನ್ಲೈನ್ ಫ್ರಾಡ್ಗಳಾಗಿರ್ಬೋದು, ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಾದ ಪ್ರಕರಣಗಳು ದಾಖಲಾಗ್ತಿದೆ. ಅದರಲ್ಲಿ ವಿಶೇಷವಾಗಿ ಯುವ ಜನತೆ, ವಿದ್ಯಾರ್ಥಿಗಳು, ಕಾಲೇಜು ವಯಸ್ಸಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಈ ಒಂದು ಆನ್ಲೈನ್ ಗೇಮ್ಗೆ ಮೋಡಿ ಹೋಗ್ತಿದ್ದಾರೆ. ಈ ಬಗ್ಗೆ ಯುವಕರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಯುವಕರು ಏನಾಗ್ತಿದ್ದಾರೆ ಅಂದರೆ ಇತ್ತೀಚೆಗೆ ಜೀವನ ಮೌಲ್ಯಗಳನ್ನು ಭಾಳ ಕಳ್ಕೊಳ್ತಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕಂದರೆ ಇತ್ತೀಚಿನ ಬೇಕಾದಷ್ಟು ಸಮಾಜದ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಮೀಡಿಯಾ ಇನ್ಫ್ಲೂಯೆನ್ಸು, ಭಾಳಷ್ಟು ಥರದ ಬರೀ ಬ್ಯಾಡ್ ಇನ್ಫ್ಲೂಯೆನ್ಸಲ್ಲೇ ಜನ ಬೇಗ ಅಟ್ರಾಕ್ಟ್ ಆಗ್ತಿದ್ದಾರೆ. ಅದೇ ಥರ ಮಕ್ಕಳು ಸಹ ಎಜುಕೇಷನಲ್ಲಿ ಮೊದಲಿದ್ದ ಆ ಸ್ಥಿತಿ ಈಗ ಮಕ್ಕಳಿಗಿಲ್ಲ. ಮಕ್ಕಳಿಗೆ ಈಗ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲ ಥರದ ಸೌಲಭ್ಯಗಳು ಸಿಗುತ್ತೆ. ಸೊ ಮಕ್ಕಳಿಗೆ ಭಾಳಷ್ಟು ಅವಕಾಶಗಳು ಹೇಗಿರ್ತದೆ ಅಂದರೆ ಅವರಿಗೆ ಒಳ್ಳೆಯದ್ರ ಕಡೆ ಹೋಗೋ ಬದಲು ಕೆಟ್ಟದ್ರ ಕಡೆ ಹೋಗಲಿಕ್ಕೆ ಭಾಳಷ್ಟು ಅವಕಾಶಗಳು ಇರ್ತವೆ. ಅಂಥದ್ರಲ್ಲಿ ಸೈಬರ್ ಅಪರಾಧಗಳು ಒಂದು ಕೂಡ. ಹೇಗೆಂದರೆ ಅವರಿಗೆ ಭಾಳಷ್ಟು ಜನಕ್ಕೆ ನಾನು ಕಾಲೇಜಲ್ಲಿದ್ದಾಗ ಏನಾದ್ರು ನಾನು ಇನ್ವೆಸ್ಟ್ಮೆಂಟ್ ಮಾಡಿದರೆ ನನಗೆ ದುಡ್ಡು ಬಂದುಬಿಡ್ತದೆ, 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ 100 ರೂಪಾಯಿ ಬರ್ತದೆ ಅಂದರೆ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. 10 ರೂಪಾಯಿ ತಾನೆ ನನ್ನ ಹತ್ರ ಇದೆಲ್ಲ ಮಾಡಿಬಿಡೋಣ ಅಂತ. 100 ರೂಪಾಯಿ ಬಂದು ನಿಮ್ಮ ಅಕೌಂಟಲ್ಲಿ ವರ್ಚುವಲ್ ಅಕೌಂಟ್ ಇದೆ, ಆ ಅಕೌಂಟಲ್ಲಿ ನಿಮಗೆ 100 ರೂಪಾಯಿ ಬಂದಿದೆ ಅಂತ ತೋರಿಸ್ತಿರ್ತಾರೆ. ಹಾಗೇನು ಅದೇ ಥರ ನನ್ನ ಹತ್ರ ಬಂದಿದೆ ದುಡ್ಡು 1000 ರೂಪಾಯಿ, 10,000, ಹಿಂಗೆ 50,000 ಬೇರೆ ಬೇರೆ ಕಡೆ ಮಾಡಿ ಹಾಕೋದು. ಬಟ್ ಅದನ್ನು ವಿತ್ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರದ ಒಂದು ಬಲಿ ಆಗ್ತಾರೆ ಆಮಿಷಗಳಿಗೆ. ಮತ್ತೊಂದು ಕಡೆ ಏನಾಗ್ತವೆ, ಯುವ ಜನತೆ ಏನು ಮಾಡ್ತಿದ್ದಾರೆ, ಯಾವುದೋ ಒಂದು ಆ ಕಡೆಯಿಂದ ಒಂದು ಅಪೋಸಿಟ್ ಇದು ಬಂದು, ಅಂದರೆ ಯಾರಾದರೂ ಒಬ್ಬ ಲೇಡಿ ಕಾಲ್ ಮಾಡಿದ್ರು, ಈ ಥರ ಏನೋ ಕೇಳಿದರು ನಮಗೆ, ಆ ಥರ ಹೇಳಿದ್ವಿ ನಾವು. ಈ ಥರದ್ದು ಇದೆಲ್ಲ ಒಂಥರ ಸೆಕ್ಸ್ಟಾರ್ಷನ್ಗೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಯಾವಾಗಲೂ ಅದರಲ್ಲಿ ನಾವು ಎಂಗೇಜ್ ಆಗಿರೋದು, ಬಟ್ ಎಲ್ಲ ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ಸ್ ಎಲ್ಲ ಅದ್ರ ಹಾಕೋದು, ಫೋಟೋಸ್ನ ಅಪ್ಲೋಡ್ ಮಾಡೋದು, ಇದು ಈಸಿಯಾಗಿ ಎಲ್ಲರ ನಮ್ಮ ಪ್ರೈವೇಟ್ ಡಾಟಾ ಕೂಡ ಎಲ್ಲರ ಕಡೆ ಸಿಗ್ತಾರೆ. ಅಂದರೆ ನಮಗಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಗೂಗಲ್ಗೆ ಮತ್ತು ಇಂಟರ್ನೆಟ್ಗೆ ಗೊತ್ತಿರ್ತದೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ ನಮಗೆ ಮರ್ತೋಗ್ತದೆ, ಬಟ್ ಗೂಗಲ್ ಯಾವತ್ತಿಗೂ ಬರೋದಿಲ್ಲ. ಇನ್ನು 10 ವರ್ಷ ಬಿಟ್ಟರೂ ಕೂಡ ಅದರ ಡೇಟಾ, ನಿಮ್ಮ ಡೇಟಾ ಅದರ ಕಡೆ ಇರ್ತದೆ. ನೀವು ಎಷ್ಟು ಜಾಸ್ತಿ ನೀವು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಇರ್ತೀರಿ ಅಷ್ಟು ಎಚ್ಚರಿಕೆಯಿಂದ ಇರಬೇಕು. ನೀವು ಬರೀ ಎವ್ರಿ ಟೈಮ್ ನೀವು ಫೋಟೋಸನ್ನು ಅಪ್ಲೋಡ್ ಮಾಡೋದು, ಅಲ್ಲಿಗೆ ಹೋದೆ, ಫ್ರೆಂಡ್ಸ್ ಜೊತೆ ಹೋದೆ, ಇಲ್ಲಿಗೆ ಹೋದೆ, ಈ ಪಾರ್ಟಿಗೆ ಹೋದೆ, ಅಥವಾ ಯಾವುದೊಂದು ಪ್ಲೇಸಿಗೆ ಹೋದೆ, ನಮ್ಮ ಮನೆ ಬಿಟ್ಟು ಟ್ರಿಪ್ ಹೋಗ್ತಾ ಇದ್ದೀವಿ, ಈ ಥರ ಎಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಅವ್ರ ಕಡೆ ಇರ್ತದೆ. ಸೊ ಆ ಥರದೊಂದು ಅದನ್ನು ಡೇಟಾ ಬ್ರೀಚ್ ಮಾಡಿ ಅದನ್ನು ಈ ಸೈಬರ್ ಫ್ರಾಡ್ಸ್ಟರ್ಸ್ ಬಳಸ್ಕೋತಾರೆ. ಪ್ಲಸ್ ಇನ್ನೊಂದೇನಾಗುತ್ತೆ, ಈ ಲೋನ್ ಆ್ಯಪ್ಸ್ ಅಂತ ಇರ್ತವೆ. ಲೋನ್ ಆ್ಯಪ್ಸ್ ಅಂದರೆ ಸಣ್ಣ ಮಕ್ಕಳಿಗೆ ಇವಾಗ ಏನಾಗ್ತದೆ, ಕಾಲೇಜ್ ಅಥವಾ ಸ್ಕೂಲ್ ಮಕ್ಕಳಿಗೆ 2,000 5,000 ಅವಶ್ಯಕತೆ ಇರ್ತದೆ. ಈ 2,000 5,000 ಅವಶ್ಯಕತೆ ಇರೋಂಥ ಏನು ಮಾಡ್ತಾರೆ ಅವರು, ಲೋನ್ ಆ್ಯಪ್ ಬರೀ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ಸಾಕು, ನಿಮ್ದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ಬಟ್ ಅವ್ರು ಏನು ಮಾಡ್ತಾರೆ, ನಿಮ್ಮ ಎಂಟೈರ್ ಡೇಟಾನ ಅವ್ರು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ನಿಮ್ಗೊಂದು ಅಪ್ಲಿಕೇಶನ್ ಕಳಿಸ್ತಾರೆ. ಅದು ನೀವು ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದಾಗ ಅದು APK ಫೈಲ್ ಅಂದರೆ ಡೌನ್ಲೋಡ್ ಆಗ್ತದೆ. ಎಂಟೈರ್ ನಿಮ್ಮ ಕಂಪ್ಲೀಟ್ ಮೊಬೈಲಲ್ಲಿರೋ ಡೇಟಾ, ನಿಮ್ಮದು ಕಾಂಟ್ಯಾಕ್ಟ್ಸ್, ನಿಮ್ಮದು ಏನು ನಿಮ್ಮದು ಅಕೌಂಟ್ ಡೀಟೇಲ್ಸ್ ಏನೇನಿದೆ ಎಲ್ಲದನ್ನು ಅವ್ರ ಕಡೆ ಇರ್ತದೆ. ಸೊ ನೀವು ಆ ಎಂಟೈರ್ ಡೇಟಾವನ್ನು ಅವ್ರ ಕಡೆ ಕೊಟ್ಟು ಕಾಸು ಇಸ್ಕೊಂಡಂಗೆ ನಿಮ್ಮ ಡೇಟಾವನ್ನು ಮಾಡ್ಕೊಂಡಂಗೆ. ನೀವು 5,000 ತೊಗೊಂಡಿರ್ತೀರಿ, ನಿಮಗೆ ಇಂಟ್ರೆಸ್ಟ್ ಎಲ್ಲ ಸೇರಿ ನಾಳೆಗಳಿಗೆ 6,000 ಕೇಳ್ತಾರೆ ಅವರು. 6,000 ಹಾಕ್ತೀರಿ, ಮತ್ತು ಇನ್ನೊಂದು ಆದಮೇಲೆ 10,000 ಕೇಳ್ತಾರೆ. 10,000 ಹಾಕಲ್ಲ ಅಂತೀರಿ. ಅವಾಗ ಏನು ಮಾಡ್ತಾರೆ, ನಿಮ್ಮ ಹೊಲಿಗೆ ಈ ಫೋಟೋವನ್ನು ಎಡಿಟ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ಸ್ ಕಳಿಸ್ತೀವಿ, ಅಥವಾ ನಿಮ್ಮ ಕಾಂಟ್ಯಾಕ್ಟ್ಸ್ಗೆಲ್ಲ ಹೇಳ್ತೀವಿ ಈ ಥರ ಸಾಲ ತೊಗೊಂಡಿದ್ದಾರೆ ಅಂತೇಳಿ ಮರ್ಯಾದೆ ಕಳಿತೀವಿ. ಈ ಥರ ಶುರು ಆಗ್ತದೆ, ಈ ಥರ ಟಾರ್ಚರ್ ಶುರು ಆಗ್ತದೆ. ಈ ಥರ ಭಾಳಷ್ಟು ಆಗ್ತಾಯಿದೆ. ಸೊ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ಸ್ ಏನಿದೆ, ನಮ್ಮ ಡೇಟಾ ಏನಿದೆ, ಅದನ್ನು ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಬೇಕು. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಎಷ್ಟರ ಮಟ್ಟಿಗೆ ನಾವು ಜಾಗರೂಕತೆಯಿಂದ ಬರಬೇಕು ಅಷ್ಟರ ಮಟ್ಟಿಗೆ ಬಳಸಬೇಕು. ಇಷ್ಟೆಲ್ಲ ಆಗಿ ಕೂಡ ತೊಂದರೆ ಆಯಿತು, ಏನಾದರೂ ತೊಂದರೆ ಆಯಿತು ಗೊತ್ತಿದ್ದಂಗೆ ತೊಂದರೆ ಆಯಿತು ಅಂತಂದರೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು 1930ಗೆ ಡೈರೆಕ್ಟಾಗಿ ಯಾವುದೇ ಟೈಮಲ್ಲಿ ಕಾಲ್ ಮಾಡಿದರೂ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ನೀವು 1930 ಕಾಲ್ ಮಾಡಿದರೆ ಆಯಿತು, ಅಲ್ಲಿ ನಿಮ್ಗೊಂದು ಅಕ್ನಾಲಜ್ಮೆಂಟ್ ನಂಬರ್ ಜನರೇಟ್ ಆಗುತ್ತೆ. ಅದು ಯಾವ ಸ್ಟೇಷನ್ಗೆ ಹೋಗ್ಬೇಕಂತ ಇರುತ್ತೆ, ಆಟೋಮೆಟಿಕ್ಕಾಗಿ ಅದು ಅಡ್ಮಿಟ್ ಆಗ್ತಾ ಇರ್ತದೆ. ಯಾವ ಸ್ಟೇಷನ್ಗೆ ಹೋಗ್ಬೇಕಂತ ಇರ್ತದೆ ಆ ಸ್ಟೇಷನ್ಗೆ ಹೋದರೆ ನಿಮಗೆ FIR ಮಾಡ್ತಾರೆ. ಸೊ ನನಗೆ ಈ ಥರ ಆಗೋಗಿದೆ, ನಾನು ಯಾರ ಥರ ಹೇಳಿಕೊಂಡ್ರೆ ತೊಂದರೆ ಆಗುತ್ತೆ ನನಗೆ ಅಂತೇಳ್ಬಿಟ್ಟು ಭಯದಲ್ಲೇ ಭಾಳಷ್ಟು ದುಡ್ಡು ಹಾಕಿರೋ ಜನ ಇರ್ತಾರೆ. ಮತ್ತು ಡಿಜಿಟಲ್ ಅರೆಸ್ಟ್ ಅಂತ ಆಗ್ತದೆ. ಈ ಥರ ಡಿಜಿಟಲ್ ಅರೆಸ್ಟ್ ಅಂತ ಹಾಕ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ 1.5 ಕೋಟಿ ಹೋಗಿದೆ. ಒಬ್ಬರೇ ವ್ಯಕ್ತಿ 1.5 ಕೋಟಿ ಕಳ್ಕೊಂಡಿದ್ದಾರೆ.
ನನಗೆ ಇನ್ನೊಂದು ಏನಂದರೆ ಜಾಸ್ತಿ ಇದಾಗೋದು ಅಂದರೆ ಆಶ್ಚರ್ಯ ಆಗೋದು, ಭಾಳ ಜನ ಎಜುಕೇಟೆಡ್ ಜಾಸ್ತಿ ಹೋಗ್ತಾರೆ, ಕೆಲವು ಜನ ದುರಾಸೆ ಹೋಗ್ತಾರೆ, ಕೆಲವು ಜನ ಭಯದಿಂದ ಈ ಥರ ಆಗ್ತಾಯಿದೆ. ಸೊ ಭಯ ಆಗಲಿ ಯಾವುದೇ ರೀತಿಯ ದುರಾಸೆ ಆಗಲಿ ಇಟ್ಕೊಳ್ಳೋದು ಬೇಡ. ಪ್ಲಸ್ ಒಂದು ವೇಳೆ ತಪ್ಪಾಗಿದ್ರೆ, ನಿಮ್ಮ ಕಡೆಯಿಂದ ತಪ್ಪಾಗಲಿ ಅವ್ರ ಕಡೆಯಿಂದ ತಪ್ಪಾಗಲಿ, ಏನಾಗಿದ್ರೂ ಕೂಡ ಅದು ಅಪರಾಧ ಆಗಿರಲಿ ಆಕಸ್ಮಿಕ ಆಗಿರಲಿ, ನೀವು ಹೆದರ್ಕೊಳ್ಳದೆ 193 ಕಾಲ್ ಮಾಡಬೇಕು. 193 ಕಾಲ್ ಮಾಡಿ ಹತ್ತಿರ ಯಾವುದೇ ಠಾಣೆ, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡ್ತಾರೆ, ಅಥವಾ ಅಲ್ಲೇ ರಿಜಿಸ್ಟರ್ ಮಾಡ್ತಾರೆ. ನಿಮಗೆ ಖಂಡಿತವಾಗ್ಲೂ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಹೆದರ್ಕೊಂಡು ಮನೇಲಿ ಕೂತ್ಕೊಂಡ್ರೆ ನಿಮ್ಮದು ಸಾಲ್ವ್ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ 1930ಗೆ 1930ನ ನಿಮ್ಮ ಮೊಬೈಲ್ನಲ್ಲಿ ಬೇಸಿಕ್ ಕಾಂಟ್ಯಾಕ್ಟ್ ಅಂತ ಸೇವ್ ಮಾಡಿಕೊಂಡ್ರೆ ದಟ್ ವುಡ್ ಬಿ ಆಲ್ ಫೈನ್. ಸರ್, ಜೊತೆಗೆ ಈಗ ತಾವು ಹೇಳ್ತಿದ್ರಿ APK ಫೈಲ್. ಈ APK ಫೈಲ್ಗೆ ಸಂಬಂಧಪಟ್ಟಂತೆ ಈ RTO ಒಂದು ಅರೆಸ್ಟ್ ಅಂತ ಹೇಳೋದು, RTO ಇಂದ ಫೈನ್ ಬಂದಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ಗಳಿಗೆ ಶೇರ್ ಆಗುವಂಥದ್ದು, ಅದು ನೋಡಿದಾಗ ಅಧಿಕೃತನ ಕನ್ಫ್ಯೂಸ್ ಆಗುತ್ತೆ. ಇದು ರಿಯಲ್ ಆಗಿ ಪೊಲೀಸ್ ಇಲಾಖೆಯಿಂದನೇ ಬಂದಿದೆಯಾ ಅಂತಕ್ಕಂಥದ್ದು ಸಹ ಒಂದು ಕನ್ಫ್ಯೂಸ್ ಆಗಿಬಿಡುತ್ತೆ ನಮಗೆ ನೋಡಿದ ತಕ್ಷಣ. ಸರ್, ಈ ಬಗ್ಗೆ ತಾವು ಹೇಳೋದಾದ್ರೆ ಸರ್? ಇಲ್ಲ, ಯಾವುದೇ ಡಾಕ್ಯುಮೆಂಟ್ ನಿಮಗೆ ಹಂಗೆ ಅನ್ನೋನ್ ನಂಬರ್ಸಿಂದ ಬರ್ತವೆ. ಅನ್ನೋನ್ ನಂಬರ್ಸಿಂದ ಬಂದದ್ದೇ ಡಾಕ್ಯುಮೆಂಟನ್ನ ಕ್ಲಿಕ್ ಮಾಡೋದು ತಪ್ಪು ಮೊದಲನೇದಾಗಿ. ಅದಾದಮೇಲೆ .apk ಅಂತ ಯಾವುದೇ ಡಾಕ್ಯುಮೆಂಟಲ್ಲಿದ್ದರೆ ಲಾಸ್ಟಲ್ಲಿ, ಈಗ ಯಾವುದೋ ಒಂದು ನಾವೀಗ ಒಂದು ಡಾಕ್ಯುಮೆಂಟ್ ಕಳಿಸಿ ಅದೇ .doc ಅಂತ ಇರ್ತದೆ. ಈ ವೈರಸ್ ಇರೋಂಥ ಇದು .apk ಅಂತ ಇರ್ತದೆ. ಆ ಫೈಲ್ಗಳ ಮೇಲೆ ಕ್ಲಿಕ್ ಮಾಡಬಾರ್ದು. ಮತ್ತು ಅನ್ಆಥರೈಸ್ಡ್ ಯಾವುದೋ ಒಂದು ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡೋದು, ಸುಮ್ಮನೆ ಒಂದು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡ್ತಾ ಇರೋದು ಅದನ್ನು ಕ್ಲಿಕ್ ಮಾಡೋದು, ಅನವಶ್ಯಕತೆ ಇದ್ದದ್ದನ್ನು ಕ್ಲಿಕ್ ಮಾಡೋದು ತಪ್ಪು. ಪ್ಲಸ್ ನಿಮ್ಮ ವಾಟ್ಸಪ್ಪಿಗೆ ಬಂದರೆ ಅದನ್ನು ವೆರಿಫೈ ಮಾಡಬೇಕು. .apk ಅಂತಿದ್ದರೆ ಮಾತ್ರ ಅದನ್ನು ಯಾವುದೇ ಕಾರಣಕ್ಕೆ ಕ್ಲಿಕ್ ಮಾಡಬೇಡಿ ಅಷ್ಟೇ. ಅದೊಂದು ಸಾರಿ ಕ್ಲಿಕ್ ಮಾಡಿದರೆ ಅದನ್ನು ನಿಮ್ಮ ಮೊಬೈಲನ್ನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ, ನಿಮ್ಮ ಮೊಬೈಲ್ ಎಂಟೈರ್ ಡೇಟಾ ಕಾಂಪ್ರಮೈಸ್ ಆಗ್ಬಿಡ್ತವೆ. ಮತ್ತು ಕೆಲವು ಸಾರಿ PM ಕಿಸಾನ್ ಯೋಜನಾ ಅಂತ ಬರ್ತದೆ, RTO ಚಲನ್ ಬರ್ತದೆ, ಈ ಥರ ಏನೇನು ಬರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಯೂಸೇಜ್ ಮಾಡುವಾಗ ಅದು ಒರಿಜಿನಲ್ ಫೈಲ ಅಂತ. ಒಂದು ವೇಳೆ ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ರೆ ತಿಳ್ಕೊಳ್ಳಿ, ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಅನುಮಾನ ಬಂದು ಯಾರಾದರೂ ಸೈಬರ್ ಸ್ಟೇಷನಲ್ಲೋ ಅಥವಾ ಪೊಲೀಸ್ ಸ್ಟೇಷನಲ್ಲೋ ಹೋಗಿ ಕೇಳಿದರೆ ಅದ್ರ ಬಗ್ಗೆ ಹೇಳ್ತಾರೆ. ಅದನ್ನು ನೀವು ಮತ್ತೆ ಡೌನ್ಲೋಡಲ್ಲಿ ಹೋಗಿ ಅದನ್ನು ನೀವು ಡಿಲೀಟ್ ಮಾಡಿದರೆ ಸರಿ ಆಗ್ತದೆ ಅದು. ಮತ್ತು ಯಾರೇ ಈ ಥರ ಫೋನ್ ಮಾಡಿದರೆ ನಿಮ್ಮ ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ, ನೀವು ಇಲ್ಲಿ ಸ್ಟೇಷನ್ ಬರಬೇಕು, ಅಲ್ಲಿ ಬರಬೇಕು, ನೀವು ಇಲ್ಲೇ ಇರಬೇಕು, ಮನೇಲೇ ಕೂತ್ಕೊಂಡು, ಯಾವುದೇ ಕಾರಣಕ್ಕೂ ಆ ಥರ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಒಂದಂತೂ ವೆರಿ ಕ್ಲಿಯರಾಗಿ ತಿಳ್ಕೊಳ್ಬೇಕು ಜನ, ಏನಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಪೊಲೀಸ್, ಅದು CBI ಆಗಿರಲಿ ಅಥವಾ ಯಾವುದೇ ಲೋಕಲ್ ಪೊಲೀಸ್ ಆಗಿರಲಿ, ನಿಮ್ಮನ್ನು ಮನೆಯಲ್ಲೇ ಕೂತ್ಕೊಂಡಿರಬೇಕು, ನೀವು ಅಲ್ಲೇ ಇರಬೇಕು ಅಂತ ಹೇಳೋದು ಸಾಧ್ಯನೇ ಇಲ್ಲ, ಹೇಳಲ್ಲ. ಮತ್ತು ಫೋನಲ್ಲಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಲ್ಲ. ಅರೆಸ್ಟ್ ಮಾಡಬೇಕಾದ್ರೆ ಅವರೇ ಬರ್ತಾರೆ, ಬಂದು ನಿಮ್ಮನ್ನು ಹತ್ತಿರದ ಯಾವುದು ಪೊಲೀಸ್ ಸ್ಟೇಷನ್ ಇರ್ತದೆ ಆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ನಿಮಗೆ ಭಾಳಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದಾವೆ. ಆ ಜಡ್ಜ್ಮೆಂಟ್ ಪ್ರಕಾರ ನಿಮ್ಮ ಎಲ್ಲ ರಿಲೇಟಿವ್ಸಿಗೆ ತಿಳಿಸಬೇಕು, ಅಟ್ಲೀಸ್ಟ್ ಒಬ್ಬ ರಿಲೇಟಿವ್ಸ್ ತಿಳಿಸಿರಬೇಕು, ಮತ್ತು ನಿಮ್ಮ ಅಡ್ವೊಕೇಟಿಗೆ ತಿಳಿಸಿರ್ಬೇಕು. ಅದನ್ನು ಆ ಥರದ್ದೆಲ್ಲ ಫಾಲೋ ಮಾಡ್ತಾರೆ, ಎಲ್ಲ ಪೊಲೀಸರನ್ನ ಠಾಣೆಗಳು ಫಾಲೋ ಮಾಡ್ತಾರೆ. ಸುಮ್ಮನೆ ಯಾರೋ ಬಂದು ಫೋನ್ ಮಾಡಿದ್ರು, ನಿಮ್ಮನ್ನು ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ರು, 24 hours ಕೂತ್ಕೊಳ್ಬೇಕು, ನೀವು ಅಲ್ಲೇ ಇರಬೇಕು, ಇಲ್ಲಾಂದರೆ ನಿಮ್ಮನ್ನು ವಾಚ್ ಮಾಡ್ತಿದ್ದೀವಿ, CBI ವಾಚ್ ಮಾಡ್ತಾಯಿದೆ, ಈ ಥರ ಎಲ್ಲ ಭಾಳ ಸುಳ್ಳು ಹೇಳ್ತಾರೆ. ಅದನ್ನೆಲ್ಲ ನಂಬುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ನಂಬುವಂಥ ಪ್ರಮೇಯವೇ ಹೋಗ್ಬೇಡಿ. ಸರ್, ಜೊತೆಗೆ ಇದು ಒಂದು ವಿಶೇಷ ಕಾರ್ಯಕ್ರಮ ಆಗಿರೋದ್ರಿಂದ ಏನು ನಮ್ಮ ಪೊಲೀಸ್ ಕಾಫ್ ಏನಿದೆ, ಇದು ಗ್ರಾಮೀಣ ಭಾಗದ ಜನತೆಗೆ ಒಂದು ರೀಚ್ ಮಾಡೋ ನಿಟ್ಟಿನಲ್ಲಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ? ಈಗ ನಮ್ಮ ಕುಶಲ್ ಸರ್ ಬಂದಮೇಲೆ, ಕುಶಲ್ ಚೌಕ್ಸಿ ಸರ್ SK ಆಗಿ ಬಂದಮೇಲೆ ಭಾಳಷ್ಟು ಜನಸ್ನೇಹಿ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತಾಯಿದ್ವಿ. ಈ ಮನೆಗೆ ಪೊಲೀಸರ ಕಾರ್ಯಕ್ರಮ ಬಂದಮೇಲೆ ಪ್ರತಿಯೊಂದು ಸ್ಟೇಷನಲ್ಲೂ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಕುಶಲ್ ಸರ್ ಮಾದರಿ ಗ್ರಾಮ ಅಂತ ಒಂದು ಮಾಡಿದ್ದಾರೆ. ಈಗ ಮಾಡೆಲ್ ವಿಲೇಜ್, ಎವ್ರಿ ಸ್ಟೇಷನ್ ಒಂದು ಮಾಡೆಲ್ ವಿಲೇಜ್ ತಗೋಬೇಕು, ಅಂದರೆ ದತ್ತು ತೊಗೋಬೇಕು ಆ ವಿಲೇಜನ್ನು. ಆ ವಿಲೇಜಲ್ಲಿ ಎಲ್ಲರೂ ಪೊಲೀಸ್ ಅಂದರೆ ಪೊಲೀಸರ ಬಗ್ಗೆ ಒಂದು ಭರವಸೆಯನ್ನು ಮೂಡಿಸಬೇಕು. ಪ್ಲಸ್ ಅದು ಅವರಿಗೆ ಅವೇರ್ನೆಸ್ ಕೊಡೋದು, ಸೈಬರ್ ಅವೇರ್ನೆಸ್, ಪ್ಲಸ್ ಎಲ್ಲ ಕಾನೂನು ಅರಿವು ಕೊಡೋದು, ಈ ಥರದ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈ ನಮ್ಮ ಕಾಪ್ 24/7 ಏನಿದೆ, ಇದನ್ನು ಇವತ್ತನೇ ಲಾಂಚ್ ಮಾಡಿದ್ದಾರೆ. ಈ ಲಾಂಚ್ ಮಾಡಿರೋದನ್ನು ನಾವು ಪ್ರತಿಯೊಬ್ಬ ಬೀಟ್ ಸಿಬ್ಬಂದಿಗೂ ಕೂಡ ಅದನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ. ಅಂದರೆ ಪ್ರತಿಯೊಬ್ಬ ಬೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಬೀಟ್ ಸಿಬ್ಬಂದಿ ಕೊಡ್ತೀವಿ. ಆ ಬೀಟ್ ಸಿಬ್ಬಂದಿ ಈ ಥರದ್ದು ಕಾಲ್ ಮಾಡಿ ಅಂತ ಪ್ರತಿಯೊಬ್ಬ ಊರಿಗೆ ಹೋದಾಗ ಅವರವರ ಬೀಟ್ ವಿಲೇಜ್ಗಳಲ್ಲಿ, ಬೀಟ್ ವಾರ್ಡ್ಗಳಲ್ಲಿ ಹೇಳ್ತಾರೆ. ಆ ನಂತರ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳ ಮೂಲಕ ಭಾಳ ಇದನ್ನು ಪ್ರಚಾರ ಮಾಡ್ತಿದ್ದೀವಿ. ನಂತರ ಪ್ರತಿ ಸಾರಿ ನಾವು ಬೇರೆ ಬೇರೆ ಸ್ಟೇಷನ್ಗಳಿಗೆ ಹೋದಾಗ, ವಿಸಿಟ್ ಮಾಡಿದಾಗ ಹೈರ್ ಆಫೀಸರ್ಸ್, ಅಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಡೆದಾಗ ಈ ಥರದ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತೀವಿ. ಪ್ಲಸ್ ಇದಕ್ಕೋಸ್ಕರನೇ ಸಪ್ರೇಟಾಗಿ ಚಾಟ್ ಬಾಟ್ ವಿನೂತನ ಪ್ರಯತ್ನದಲ್ಲೇ ಸಪ್ರೇಟಾಗಿ ನೋಡೋ ಹಾಗೆ ಎಲ್ಲ ಸ್ಟೇಷನ್ಗಳಲ್ಲೂ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ ಮಾಡಿ ಹೇಳಿದ್ದಾರೆ ನಮ್ಮ ಸಾಹೇಬರು.
ಅದೇ ಥರ ಮಾಡ್ತೀವಿ ಪ್ರತಿಯೊಂದು ಸ್ಟೇಷನಲ್ಲೂ. ಸೊ ಪ್ರತಿ ಸ್ಟೇಷನಲ್ಲೂ ಪ್ರತಿ ಊರಲ್ಲೂ ಇದನ್ನು ಹಮ್ಮಿಕೊಂಡಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಕಾಲೇಜುಗಳಿಗೆಲ್ಲನೂ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಇವತ್ತು ಕೂಡ ಎಲ್ಲ ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರದಲ್ಲಿರುವಂಥ ಒಂದು 5-6 ಕಾಲೇಜುಗಳನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಎಲ್ಲ ಸ್ಟೂಡೆಂಟ್ಸೇ ಜಾಸ್ತಿ ಬಂದಿದ್ರು ಇವತ್ತು. ಒಂದು 600+ ಸ್ಟೂಡೆಂಟ್ಸೇ ಜನ ಬಂದಿದ್ರು ಜಾಸ್ತಿ. ಹಾಗಾಗಿ ಕಾಲೇಜಸ್ಸು ಅವೇರ್ನೆಸ್ ಪ್ರೋಗ್ರಾಮು ಪ್ಲಸ್ ಎಲ್ಲ ಬೀಟ್ ಸಿಬ್ಬಂದಿ ಮೂಲಕ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ ವಿಲೇಜ್ಗಳಲ್ಲಿ ಮಾಡೋದ್ರ ಮೂಲಕ ಇದನ್ನು ನಾವು ಇನ್ನೂ ಹೆಚ್ಚು ಪ್ರಚಾರ ಮಾಡಿ ಜನರಿಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದ್ದೀವಿ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನು ನಮ್ಮ DYSP ಸಾಹೇಬ್ರು ಈಗಾಗಲೇ ಕೊಟ್ಟಿದ್ದಾರೆ. ಪೊಲೀಸ್ ಅಂದರೆ ಭಯವಲ್ಲ, ಭರವಸೆ ಅನ್ನೋ ಒಂದು ಮಾತಿನಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೋಕ್ಸೆ ಸರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದು ಒಂದು ಭರವಸೆ ಮಾತುಗಳನ್ನು ಆಡಿದಂಥ DYSP ನಮ್ಮ ರವಿಕುಮಾರ್ ಸರ್ ಅವರಿಗೆ ಸುಮನ್ ಟಿವಿಯ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.